ಪ್ರಿಯ ಮಗುವೆ, ಈ ದಿನಗಳ ಸಮಸ್ಯೆಗಳನ್ನು ಸಮಸ್ಯೆಗಳ ಹಾಗೆ ನೋಡುವುದನ್ನು ನಿಲ್ಲಿಸಿಬಿಡು. ಅದನ್ನೆಲ್ಲ ನಿನ್ನ ವ್ಯಕ್ತಿತ್ವದ ವಿಕಸನಕ್ಕಾಗಿ ಇಟ್ಟಿರುವ ಶುದ್ಧೀಕರಣದ ಪ್ರಕ್ರಿಯೆ ಆಗಿದೆ. ಜೀವನದಲ್ಲಿ ಬರುವ ಎಲ್ಲ ಹಂತಗಳು ಕ್ಷಣಿಕ ಎಂಬುದನ್ನು ನಿನಗೆ ತಿಳಿಸುವುದಕ್ಕೆ ನಿನಗೆ ಉದಿಯ ಬಗ್ಗೆ ನೆನಪಿಸಿದೆ. ಯಾವುದನ್ನು ದೃಶ್ಯ ರೂಪದಲ್ಲಿ ನೋಡಬಹುದು ಅದೆಲ್ಲವನ್ನು ಭಸ್ಮದಂತೆ ಕ್ಷಣಿಕವೇ. ನಾನು ಯಾವುದನ್ನು ಸರಿ ಅಥವಾ ತಪ್ಪು, ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ನೋಡುವುದಿಲ್ಲ. ಇಂದಿನಿಂದ ನೀನು ಇದೇ ರೀತಿ ಜೀವಿಸಲು ಕಲಿಯಬೇಕು. ಪ್ರತಿಯೊಂದು ವ್ಯಕ್ತಿಯ ಮನದಲ್ಲಿ ಏಳುವ ಬೇರೆ ಬೇರೆ ಯೋಚನೆಗಳಿಂದಾಗಿ ಈ ತರಹದ ಸಂಘರ್ಷಗಳು ಮತ್ತು ವಿಭಿನ್ನತೆ ಉತ್ಪನ್ನವಾದಂತೆ ಭಾಸವಾಗುತ್ತದೆ. ನಿಜವಾಗಿ ನೋಡಿದಲ್ಲಿ ನಾವೆಲ್ಲರೂ ಒಂದೇ ತತ್ವಕ್ಕೆ ಸೇರಿದವರಾಗಿದ್ದೇವೆ. ಆ ಬ್ರಹ್ಮ ರೂಪದ ಮೂಲ ಶಕ್ತಿಯ ಅಂಶವೇ ನಾವಾಗಿದ್ದೇವೆ. ನಿನ್ನ ಬಗ್ಗೆ, ಬೇರೆಯವರೆಲ್ಲರ ಬಗ್ಗೆ ಇರುವ ಈ ಸತ್ಯವನ್ನು ಅರಿತುಕೋ. ಯಾವಾಗ ಈ ಸತ್ಯದ ಅರಿವಾಗುತ್ತದೆ, ಆಗ ಈಗಿರುವ ಎಲ್ಲ ದ್ವಂದ್ವಗಳಿಂದ ಮುಕ್ತನಾಗಿ ಸಚ್ಚಿದಾನಂದದ ಅನುಭೂತಿ ಆಗುತ್ತದೆ. ಈ ಗುರುವಾರ ನನ್ನ ಮಂದಿರಕ್ಕೆ ಭೇಟಿ ಕೊಡು. ನಾನು ನಿನ್ನನ್ನು ನೋಡಲು ಇಚ್ಛಿಸುತ್ತಿದ್ದೇನೆ. ನನ್ನ ಪ್ರೀತಿಯ ಆಶೀರ್ವಾದಗಳನ್ನು ನಿನಗೆ ನೀಡುತ್ತೇನೆ. स्वतंत्रतानी जीवा. आज स्वतःला आरशात बघा व स्वतःलाच पाहून हसा. एक छानशी मिठी द्या आणि नेहमी विश्वास ठेवा की मी तुमच्या सोबतच आहे व तुमच्यावर खूप प्रेम करतो. म्हणून आनंदी रहा व खूप हसत रहा. माझे आशीर्वाद सदैव तुमच्या पाठीशी आहेत.